ಮೇ 3ರಂದು ನಡೆದಿದ್ದಂತಹ ನೀಟ್ ಪರೀಕ್ಷೆಯನ್ನ ರದ್ದುಗೊಳಿಸಿ ಕೇಂದ್ರ ಸರ್ಕಾರ ಮತ್ತೆ ಹೊಸದಾಗಿ ಪರೀಕ್ಷೆ ಬರೆಯುವುದಕ್ಕೆ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಈಗ ಮಕ್ಕಳ ಮೇಲೆ ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನುವಂತಹದ್ದು ಒಂದು ಕಡೆ. ಇದರಲ್ಲಿ ಏನು ಪರೀಕ್ಷೆ ನಡೆಸುವಂತಹ ನಿಟ್ಟಿನಲ್ಲಿ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು. ಒಂದು ರೀತಿಯಲ್ಲಿ ಬೇಜವಾಬ್ದಾರಿತನ ಇದಕ್ಕೆ ಮುಖ್ಯ ಕಾರಣ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಇದರಿಂದ ಮಕ್ಕಳ ಮೈಂಡ್ ಸೆಟ್ಗಾಗಿರ್ಬೋದು, ಅವರ ಓದಿಗಾಗಿ ತುಂಬಾ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ನನ್ನೊಟ್ಟಿಗೆ ಒಂದಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸೊ ಇವತ್ತು ಏನು ಪರೀಕ್ಷೆಯನ್ನ ರದ್ದುಗೊಳಿಸಿ ಒಂದು ನೋಟಿಸ್ ಅನ್ನ ಹೊರಡಿಸಿದ್ದಾರೆ, ಅದನ್ನ ಕೇಳಿದ ತಕ್ಷಣ ನಿಮ್ಗೆ ಹೆಂಗ್ ಅನ್ನಿಸ್ತು? ತುಂಬ ಬೇಜಾರಾಯಿತು. ಕಷ್ಟಪಟ್ಟು ಓದಿದ್ವಿ ಎಕ್ಸಾಮ್ಗೋಸ್ಕರ. ಅದಾದಮೇಲೆ ಈ ಥರ ಸಡನ್ನಾಗಿ ಕ್ಯಾನ್ಸಲ್ ಮಾಡಿದ್ರೆ ತುಂಬ ಬೇಜಾರಾಗ್ತಿದೆ. ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ರಿ? ಈ ರಿಸಲ್ಟ್ ಹೇಗ್ ಬರುತ್ತೆ ಅನ್ನುವಂತ ನಂಬಿಕೆ ಇತ್ತು? ಎಷ್ಟು ಚೆನ್ನಾಗಿ ಬರೆದಿದ್ರಿ ಈ ಪರೀಕ್ಷೆನ? ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ನಂಬಿಕೆ ಇತ್ತು. ತುಂಬ ಕಷ್ಟಪಟ್ಟು ಓದಿದ್ವಿ. ಈಗ ಮತ್ತೆ ಮರುಪರೀಕ್ಷೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಮತ್ತೆ ಪ್ರಿಪೇರ್ ಆಗ್ಬೇಕಾಗತ್ತೆ. ನಿಮ್ಮ ಮೈಂಡ್ ಸೆಟ್ ಯಾವ ರೀತಿಯ ಈಗ? ಯಾಕಂತಂದ್ರೆ ಪರೀಕ್ಷೆ ಅಂದ ತಕ್ಷಣ ಆಗಿದೆ ಅಂದ ತಕ್ಷಣ ಎಲ್ಲ ನಾವು ಕೂಲ್ ಆಗ್ಬಿಡ್ತೀವಿ, ಎಕ್ಸಾಮ್ ಮುಗ್ದೋಗಿದೆ ಅಂತ ಹೇಳಿ. ಸೊ ಈಗ ಮತ್ತೆ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋಕೆ ರೆಡಿ ಆಗ್ತಾ ಇದ್ದೀರಾ? ಅಂದರೆ ತುಂಬ ಕಷ್ಟ ಆಗುತ್ತೆ, ಪುನಃ ನೋಡ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಈಗ ನೀಟ್ ಪರೀಕ್ಷೆನ ಏನು ರದ್ದುಗೊಳಿಸಿದ್ದಾರೆ, ಸೊ ಆ ವಿಚಾರ ತಿಳಿದ ತಕ್ಷಣ ನಿಮ್ಗೆ ಏನ್ ಅನ್ನಿಸ್ತು? ತುಂಬ ಬೇಜಾರಾಯಿತು. ತುಂಬ ಕಷ್ಟಪಟ್ಟು ಓದಿದ್ವಿ, ಅದೆಲ್ಲ ಒಂದೇ ಸಲ ಲೈಕ್ ತುಂಬ ಬೇಜಾರಾಗ್ತಿದೆ. ಮತ್ತೆ ಓದಬೇಕಲ್ವಾ ಎಲ್ಲ ಅಂತ. ಈಗ ಮೊನ್ನೆ ಆಗಿರುವಂತಹ ಎಕ್ಸಾಮ್ ಅಲ್ಲಿ ನಿಮ್ಗೆ ಎಷ್ಟು ಕಾನ್ಫಿಡೆಂಟ್ ಇತ್ತು? ನಾನು ಚೆನ್ನಾಗಿ ಬರ್ದಿದ್ದೀನಿ ಅನ್ನೋಂಥದ್ದಿತ್ತಾ, ಅಥವಾ ಇಲ್ಲ ಪರವಾಗಿಲ್ಲಪ್ಪ ನಂಗೆ ಏನು ಸಮಸ್ಯೆ ಇಲ್ಲ ರದ್ದಾಗಿರೋದು ಅಂತ? ಇಲ್ಲ, ನಾನು ಚೆನ್ನಾಗಿ ಬರ್ದಿದ್ದೆ. ತುಂಬ ಬೇಜಾರಾಗ್ತಿದೆ. ಎಷ್ಟು ವರ್ಷ ನೀವು ಯಾವಾಗಿಂದ ಪ್ರಿಪೇರ್ ಆಗ್ತಾ ಇದ್ರಿ ಈ ಎಕ್ಸಾಮ್ಗೋಸ್ಕರ? ಯಾವಾಗಿಂದ ಪ್ರಿಪೇರ್ ಎಲ್ಲ ಆಗಿದ್ರಿ? ನಾನು ಫಸ್ಟ್ PUCಯಿಂದನೇ ಪ್ರಿಪೇರ್ ಆಗ್ತಿದ್ದೆ. ಇವಾಗ ಈ ಸ್ಟೇಜಲ್ಲಿ ಬರ್ದು ಕ್ಯಾನ್ಸಲ್ ಆಗಿರೋದು ತುಂಬ ಒಂಥರ ಬೇಜಾರು. ಈಗ ನೆಕ್ಸ್ಟ್ ಏನು ಪ್ಲಾನ್ ಇದೆ? ಹೇಗೆ ಎಕ್ಸಾಮ್ ಬರೆಯೋ ಪ್ಲಾನ್ ಇದೆ? ಯಾಕಂದ್ರೆ ಮತ್ತೆ ಎಕ್ಸಾಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಯಾವ್ಯಾವ ಕ್ವಶನ್ಸ್ ಓದ್ಕೊಬೇಕು ಎಲ್ಲ ಒಂದು ಲಿಸ್ಟ್ ಮಾಡ್ಕೊಂಡು ಮತ್ತೆ ಪ್ರಿಪೇರ್ ಆಗಬೇಕು. ತುಂಬ ಕಷ್ಟ ಇದೆ. ಇಲ್ಲಿ ಇನ್ನೂ ಸ್ಟೂಡೆಂಟ್ಸ್ ಇದ್ದಾರೆ, ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ನಿಮ್ಗೇನು ಅನ್ಸುತ್ತೆ? ಲೈಕ್ 600 ಡೇಸ್ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀವಿ ನೀಟ್ ಎಕ್ಸಾಮ್ಗೆ, ಎಷ್ಟು ದಿನ ಓದಿರ್ತೀವಿ, ಏನೇನು ಲಿಸ್ಟ್ ಮಾಡ್ಕೊಂಡಿರ್ತೀವಿ, ಚೆನ್ನಾಗಿ ಓದಿರ್ತೀವಿ, ಬಟ್ ಸಡನ್ನಾಗಿ ಕ್ಯಾನ್ಸಲ್ ಆಗಿದೆ ಅನ್ನೋದು ಇಟ್ಸ್ ಲೈಕ್ ಅ ವೆರಿ ಸ್ಯಾಡ್. ಸೊ ಬೇಜಾರಾಗ್ತಿದೆ. ರೀಸನ್ ಕೇಳಿ ಏನ್ ಅನ್ನಿಸ್ತು ನಿಮ್ಗೆ? ಯಾಕೆಂತಂದ್ರೆ ಪ್ರಶ್ನಾ ಪತ್ರಿಕೆ ಸೋರಿಕೆ ಆಗಿರೋದ್ರಿಂದಾಗಿ ಎಕ್ಸಾಮ್ ಅನ್ನ ನಾವು ರದ್ದು ಮಾಡ್ತಿದೀವಿ ಅನ್ನುವಂಥ ರೀಸನ್ ಇದೆಯಲ್ಲ. ಸೊ ಆ ರೀಸನ್ ಅನ್ನುವಂಥದ್ದು ತುಂಬಾ ಜನ ಮಕ್ಕಳಿಗೆ ಇದು ಹೊಡೆತ ಬೀಳುತ್ತೆ. ಸೊ ಎಲ್ಲೋ ಒಂದು ಕಡೆ ಇದಕ್ಕೆ ಶಿಕ್ಷಣ ಮಂಡಳಿದು ಅದು ಏನು ಪರೀಕ್ಷಾ ಮಂಡಳಿ ಅಂದ್ರೆ ಎಡವಟ್ಟು ಅನ್ನುವಂಥದ್ದು ಕಂಡು ಬರುತ್ತೆ. ಸೊ ಈಗ ಆಸ್ ಅ ವಿದ್ಯಾರ್ಥಿಯಾಗಿ ನಿಮ್ಗೆ ಈ ಮೈಂಡ್ ಸೆಟ್ ಆಗಿರ್ಬೋದು, ನಿಮ್ಗೆ ಮತ್ತೆ ಓದ್ಬೇಕಲ್ಲಪ್ಪ ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ಮತ್ತೆ ಪ್ರಿಪೇರ್ ಆಗ್ತೀರಾ ಹೇಗೆ? ಸೊ ಆ್ಯಕ್ಚುಲಿ ಬೇರೆ ಸ್ಟೇಟಲ್ಲಿ ನಡೆದಿರೋ ಮಿಸ್ಟೇಕಿಗೆ ನಮ್ಮ ಸ್ಟೇಟಿಗೆ ಯಾಕೆ ಎಫೆಕ್ಟ್ ಆಗಬೇಕು? ಲೈಕ್ ಎಲ್ಲರೂ ಲಾಯಲ್ ಆಗಿ ಬರೆದಿದ್ದಾರೆ. ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಎಲ್ಲರೂ ಲಾಯಲ್ ಆಗಿ ಹಾನೆಸ್ಟ್ ಆಗಿ ಬರೆದಿದ್ದಾರೆ. ಸೊ ವೈ ಆರ್ ವಿ ಸಪೋಸ್ ಟು ರೈಟ್ ಒನ್ಸ್ ಅಗೇನ್? ಸೊ ಇಟ್ಸ್ ನಾಟ್ ಫೇರ್. ನೆಕ್ಸ್ಟ್ ಬರೆದ್ರೂ ಅಷ್ಟೇ ಚೆನ್ನಾಗಿ ಬರಿತೀನಿ, ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ ಹೇಗೆ? ಖಂಡಿತ ಇಲ್ಲ. ಅಫ್ಕೋರ್ಸ್, ಬಿಕಾಸ್ ಫಸ್ಟ್ ಇದ್ದಿದ್ದು ಪ್ರಿಪ್ರೇಷನು, ಹಾರ್ಡ್ ವರ್ಕು, ಈಗ ಅದೇ ಫೋಕಸಿಂದ ಮಾಡ್ತೀವ ಅನ್ನೋದು ಡೌಟೇ. ಸೊ ಈಗ ನೆಕ್ಸ್ಟ್ ಹೆಂಗಿದ್ರು ಎಕ್ಸಾಮ್ ಬೇಕಾಗಿರೋದು. ಈಗ ನೆಕ್ಸ್ಟ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸಡನ್ ಆಗಿ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಥವಾ ಏನು ಪ್ಲಾನ್? ಸದ್ಯಕ್ಕೆ ಈಗ ಏನೂ ಇಲ್ಲ. ಈಗ ಇನ್ಮೇಲೆ ಮಾಡ್ಕೋಬೇಕು, ಬಿಕಾಸ್ ಅವ್ರಿನ್ನ ಡೇಟ್ಸ್ ಏನೋ ಹೇಳಿಲ್ಲ ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಏನು ಎತ್ತ ಅಂತ. ಸೊ ಇನ್ನ ಏನು ಪ್ಲಾನ್ ಮಾಡ್ಕೊಂಡಿಲ್ಲ. ಸೊ ಎಲ್ಲ ಒಂದು ಕಡೆ ಪರೀಕ್ಷೆ ಅಂದ ತಕ್ಷಣ ಮಕ್ಕಳ ಮೇಲೆ ಒಂದು ರೀತಿಯಲ್ಲಿ ಎಫೆಕ್ಟ್ ಬೀಳುತ್ತೆ. ಜೊತೆಗೆ ಶಿಕ್ಷಕರಿಗೂ ಸಹ ಮಕ್ಕಳನ್ನ ಅರ್ಥ ಮಾಡ್ಕೊಂಡಿರ್ತಾರೆ, ಅವ್ರ ಮೈಂಡ್ ಸೆಟ್ ಅನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಜೊತೆಗೆ ಯಾಕಂತಂದ್ರೆ ಮತ್ತೆ ಮತ್ತೆ ಅವ್ರಿಗೆ ಎಕ್ಸಾಮ್ ಬಗ್ಗೆ ಹೇಳ್ಬೇಕಾಗುತ್ತೆ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ, ಸಮಾಧಾನ ಆಗಿರ್ತಾರೆ ಪರೀಕ್ಷೆಗೆ. ಅಂದ್ರೆ ವರ್ಷಾನುಗಟ್ಲೆ ಇದಕ್ಕೆ ತಯಾರಿ ಮಾಡ್ಕೊಂಡಿರುವಂತಹ ನಿಟ್ಟಿನಲ್ಲಿ ಸೊ ಶಿಕ್ಷಕರು ಏನ್ ಹೇಳ್ತಾರೆ? ಯಾಕಂತಂದ್ರೆ ಮಕ್ಕಳ ಮನಸ್ಸನ್ನ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ. ಮೇಡಮ್, ಈಗ ಈ ರೀತಿಯಾಗಿ ಒಂದು ವಿಚಾರ ಏನು ಬಂತು, ಪರೀಕ್ಷೆನ ನೀಟ್ ಪರೀಕ್ಷೆನ ನಾವು ರದ್ದುಗೊಳಿಸಿದೀವಿ ಅನ್ನೋಂಥ ವಿಷಯವನ್ನ ತಮಗೆ ತಿಳಿದ ತಕ್ಷಣ ನಿಮ್ಗೆ ಏನ್ ಅನ್ನಿಸ್ತು ಮೇಡಮ್? ಬೇಜಾರಾಯಿತು, ತುಂಬ ಬೇಜಾರಾಯಿತು. ಬಿಕಾಸ್ ಸ್ಟೂಡೆಂಟ್ಸ್ ಇವಾಗ 10th ಆಗಿದ ತಕ್ಷಣ ಏನೋ ನೀಟ್ ಬರಿಬೇಕು ಇಲ್ಲ GA ಬರಿಬೇಕು ಏನೋ ಕಾನ್ಸೆಪ್ಟಿಂದ ಅಷ್ಟು 2 years ಫುಲ್ ಪ್ರಿಪ್ರೇಷನ್ ಮಾಡಿರ್ತಾರೆ. ಸೊ ಈಗ ಸಡನ್ನಾಗಿ ಎಕ್ಸಾಮ್ ಬರೆದ ಮೇಲೆ ಕ್ಯಾನ್ಸಲ್ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಈಗ ಎಕ್ಸಾಮ್ ಆಗಿದ ತಕ್ಷಣ 2 yearsನ ಅವರು ಕಷ್ಟಪಟ್ಟಿರೋದು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ. ಮತ್ತೆ ಎಕ್ಸಾಮ್ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಎಷ್ಟೋ ಸ್ಟೂಡೆಂಟ್ಸ್ ಇವಾಗ ಡಿಪ್ರೆಷನಿಗೆ ಹೋಗ್ಬಿಡ್ತಾರೆ. ಬಿಕಾಸ್ ಎಷ್ಟೋ ಸ್ಟೂಡೆಂಟ್ಸ್ ಚೆನ್ನಾಗಿ ಬರೆದಿರ್ತಾರೆ, ಮತ್ತೆ ಅವರಿಗೆ ಎಕ್ಸಾಮ್ ಅಂತಂದರೆ ಕಷ್ಟ ಆಗುತ್ತೆ.
ಬಿಕಾಸ್ ಎಲ್ಲಿ ಪ್ರಾಬ್ಲಮ್ ಆಗಿದೆ ಆ ಸ್ಟೇಟಲ್ಲಿ ಬೇಕಾದರೆ ರೀ ಎಕ್ಸಾಮ್ ಮಾಡಿಸ್ಬೋದು. ಸೊ ಸುಮ್ಮನೆ ನಾವೆಲ್ಲ ಈ ನಮ್ಮ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ಎಲ್ಲ ಏನಕ್ಕೆ ಬರಿಬೇಕು? ಬಿಕಾಸ್ ಸ್ಟೂಡೆಂಟ್ಸ್ ಇವಾಗ ಮುಂದೆ ಏನು ಮಾಡಬೇಕು, ಇವಾಗ ಕಾಲೇಜಸ್ ಲಿಸ್ಟ್ ಮಾಡ್ಕೊತಿರ್ತಾರೆ, ಯಾವ್ಯಾವ ಕಾಲೇಜಸ್ಲಿ ಅಡ್ಮಿಷನ್ ಆಗಬೇಕು, ಇಲ್ಲ ಮುಂದೆ ಏನು ಫ್ಯೂಚರ್ ನೋಡ್ಕೊತಿರ್ತಾರೆ. ಮತ್ತೆ ಅದೇ ಎಕ್ಸಾಮ್ ಬರಿಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಈಗ ಮೇ 3ರಂದು ನಡೆಯುವಂತಹ ಎಕ್ಸಾಮ್ ಅದ ಕುರಿತು ವಿದ್ಯಾರ್ಥಿಗಳು ಬಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತಾರೆ, ಹೀಗಾಯ್ತು ನನ್ನ ಪರೀಕ್ಷೆ ಈಗ ಚೆನ್ನಾಗಿ ಆಗಿದೆ ಅಂತ ಹೇಳ್ತಾರೆ. ಸೊ ಅದೇ ವಿದ್ಯಾರ್ಥಿಗಳು ಮತ್ತೆ ಏನಾದರೂ ನಿಮ್ಗೆ ಇವತ್ತು ಹೇಳಿದ್ರ ಪರೀಕ್ಷೆ ರದ್ದಾದ ಬಳಿಕ? ಹೌದು, ಬಿಕಾಸ್ ಇವಾಗ ಎಕ್ಸಾಮ್ 3rd ಆಲ್ಮೋಸ್ಟ್ ಇವತ್ತು ಎಷ್ಟು 12th ಎಷ್ಟು ಡೇಸ್ ಆಯಿತು. ಸೊ ಅಪ್ರಾಕ್ಸಿಮೇಟ್ಲಿ 9 ಡೇಸ್ ಆಗ್ತಾ ಇದೆ. ಸೊ ಅವರೆಲ್ಲ ಆರಾಮಾಗಿದ್ದಾರೆ. ಇವಾಗ ನೆಕ್ಸ್ಟ್ ಮುಂದೆ ನೋಡ್ತಾ ಇದ್ದಾರೆ ಏನು ಮಾಡಬೇಕು ಅಂತ. ಮತ್ತೆ ಕುತ್ಕೊಂಡು ಇವಾಗ ಓದಬೇಕು ಅಂತಂದರೆ ಎಲ್ರಿಗೂ ಕಷ್ಟ. ಇವಾಗ ಯಾವಾಗ ಡೇಟ್ ಅನೌನ್ಸ್ ಮಾಡ್ತಾರೆ ಗೊತ್ತಿಲ್ಲ. ಇವಾಗ 4 ಡೇಸ್ ಆಗಿರ್ಬೋದು, 1 ವೀಕ್ ಆಗಿರ್ಬೋದು. ಈಗ 1 ವೀಕಲ್ಲಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಸೊ ಅವರೆಲ್ಲ ತುಂಬ ಬೇಜಾರಲ್ಲಿದ್ದಾರೆ. ಮತ್ತೆ ಈ ಪರೀಕ್ಷೆ ಏನಾದ್ರು ಅಂದ್ರೆ ಕಡಿಮೆ ಸಮಯದಲ್ಲಿ ಮತ್ತೆ ಪರೀಕ್ಷೆ ಇಟ್ಟರೆ ವಿದ್ಯಾರ್ಥಿಗಳಿಗೆ ಓದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಥವಾ ಇನ್ನೂ ಟೈಮ್ ಜಾಸ್ತಿ ಬೇಕು ಅಂತ ತಾವು ಹೇಳ್ತೀರಾ? 100% ಕಷ್ಟ ಆಗುತ್ತೆ. ಬಿಕಾಸ್ 2 ಇಯರ್ಸಲ್ಲಿ ಕಷ್ಟಪಟ್ಟಿರೋದು ಮತ್ತೆ 1 ವೀಕಲ್ಲಿ ಅವರೆಲ್ಲ ರಿವಿಷನ್ ಮಾಡ್ಕೋಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಸೊ ನೋಡಿದ್ರಲ್ಲ, ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ನಿಜಕ್ಕೂ ಕಷ್ಟ. ಯಾಕೆ ಅಂತಂದ್ರೆ ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ವರ್ಷಾನುಗಟ್ಲೆ ಕೂತ್ಕೊಂಡು ಓದ್ಕೊಂಡಿರ್ತಾರೆ. ಅದನ್ನ ಏನು ಇಂತಿಷ್ಟು ಸಮಯದಲ್ಲಿ ಪರೀಕ್ಷೆಯನ್ನ ಬರೆದು ಉತ್ತಮವಾಗಿ ಅಂಕ ಪಡಿಬೇಕು, ಜೊತೆಗೆ ಅಂದ್ರೆ ಬೇರೆ ಬೇರೆ ಕನಸುಗಳನ್ನ ವಿದ್ಯಾರ್ಥಿಗಳು ಇಟ್ಕೊಂಡಿರ್ತಾರೆ. ಎಲ್ಲೋ ಒಂದ್ ಕಡೆಗೆ ಈ ರೀತಿಯಾದಂತಹ ನಿರ್ಧಾರ ಮಕ್ಕಳ ಮನಸ್ಥಿತಿಗೆ ಆಗಿರ್ಬೋದು, ಅವರ ಎಜುಕೇಶನ್ಗೂ ಸಹ ಹೊಡೆತ ಬೀಳುತ್ತೆ ಅನ್ನುವಂಥದ್ದನ್ನ ಇಲ್ಲಿರುವಂತಹ ಮಕ್ಕಳು ಜೊತೆಗೆ ಶಿಕ್ಷಕರು ಹೇಳಿರುವಂತಹದ್ದು. ಕೇಂದ್ರ ಸರ್ಕಾರ ಈಗ ಏನು ಒಂದು ವಿಚಾರವನ್ನ ನೋಟಿಸ್ ಅನ್ನ ಹೊರಡಿಸಿದೆ, ಇದನ್ನ ಏನಾದ್ರೂ ಹಿಂಪಡೆಯುತ್ತಾ, ಅಲ್ಲ ಮತ್ತೆ ಮರುಪರೀಕ್ಷೆ ಮಾಡ್ತಾರ? ಈ ಎಲ್ಲಾ ಪ್ರಶ್ನೆಗಳಿಗೂ ಸಹ ಉತ್ತರ ಇನ್ನೂ ಸಿಗ್ಬೇಕಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಿಗ ನ್ಯೂಸ್, ಬೆಂಗಳೂರು.